ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೊಸರು ಕೋಡ್ಬಳೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಈಗ ಅಂಗನವಾಡಿಗೆ ಸೇರಿಸಿದ್ದೀನಿ. ಅವಳಿಗೆ ಅಂದ್ಬಿಟ್ಟು ನಾನು ಜುಟ್ಟು ಹಾಕಿದೆ, ಫಸ್ಟ್ ಟೈಮ್ ಹಾಕ್ಸ್ಕೊಂಡಿದ್ಲು. ಅದರದ್ದು ಒಂದು ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಮಕ್ಕಳನ್ನ ಧ್ಯಾನಕ್ಕೆ ಕೂಡಿಸಿದ್ದಾಗ ಅವ್ರು ಮಾಡ್ತಾಯಿದ್ದಿದ್ದು ತರಲೆದು ಒಂದು ಕ್ಲಿಪ್ಸು. ಅವರಣ್ಣ ಅವ್ನು ನೀಟಾಗಿ ಕುತ್ಕೊತಿದ್ದ, ಇವಳು ಫುಲ್ ತರಲೆ ಮಾಡ್ತಿದ್ಲು, ಅದೊಂದು ಗ್ಲಿಮ್ಸ್ ಹಾಕಿದೆ. ಹಾಗೆ ಮೊಸರು ಕೋಡ್ಬಳೆಗೆ ಏನು ಬೇಕು ಅಂದರೆ ಫಸ್ಟು ಸಣ್ಣದಾಗಿ ಕರ್ಬೇವಿನ ಸೊಪ್ಪನ್ನು ಹಚ್ಕೊತಾ ಇದ್ದೀನಿ. ನೀಟಾಗಿ ತೊಳೆದು ನೀಟಾಗಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಇದೇ ರೀತಿ ಸಣ್ಣದಾಗಿ ಹಚ್ಕೊಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಸಹ ತೊಗೋತಾ ಇದ್ದೀನಿ. ಇಲ್ಲಿ ಇದನ್ನು ನೀಟಾಗಿ ಚಾಪ್ ಮಾಡಬೇಕು. ಆಮೇಲೆ ಒಂದು ಅಪ್ಡೇಟ್ ಏನು ಅಂತ ಅಂದರೆ, ನಾನು ಹೊಸ ಟ್ರೈಪಾಡ್ ತೊಗೊಂಡೆ. ನಾನು 100 ಸಬ್ಸ್ಕ್ರೈಬರ್ಸ್ ಮೇಲೆ ಆದಮೇಲೆ ತೊಗೊಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. ಈ ಎಲ್ಲ 100 ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಇದೇ ಥರ ನಾನು ಇನ್ನೂ ಚೆನ್ನಾಗಿ ಗ್ರೋತ್ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈಗ ಈ ಹಸಿಮೆಣ್ಸಿನ್ಕಾಯಿನ ಈ ಮೆಣಸಿನ್ಕಾಯಿ ತುರಿಯೋದು ಬರುತ್ತಲ್ಲ, ಅದರಲ್ಲಾದರೆ ನೀಟಾಗಿ ಸಣ್ಣದಾಗಿ ಆಗುತ್ತೆ. ಅದಕ್ಕೆ ಅದರಲ್ಲಿ ತುರ್ಕೊಂಡು ಬಿಡ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಕೊಂಡ್ರೆ ಸಾಕು. ನನಗೆ ಯಾಕೋ ಖಾರ ಕಡಿಮೆ ಅನ್ನಿಸ್ತು, ಇನ್ನೂ ಒಂದೆರಡು ಎಕ್ಸ್ಟ್ರಾ ತೊಗೊಂಡೆ. ಮತ್ತು ನಾನು ನೋಡಿಕೊಂಡು ಸ್ವಲ್ಪ ಖಾರ ಆ್ಯಡ್ ಮಾಡ್ತೀನಿ. ಚಟ್ನಿನ ಇದಕ್ಕೆ ಕಾಂಬಿನೇಷನ್ ಆಗಿರೋದ್ರಿಂದ ನಾವು ಖಾರ ಮತ್ತು ಉಪ್ಪು ಕಡಿಮೆ ಇದ್ದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಅರ್ಧ ಲೀಟ್ರ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಇದನ್ನು ನೀಟಾಗಿ ಮೊಸರು ಕಡಿಯುವಂತಹ ಏನೇನು ವಿಸ್ಕರ್ ಅಂತಿರಲ್ಲ, ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಮೊಸರು ಕಡಿಯೋದು ಅಂತಲೇ ಅನಿಸುತ್ತೆ. ಅದರಲ್ಲಿ ನೀಟಾಗಿ ಕಡ್ದುಬಿಡಬೇಕು. ಒಂದು ಚೂರು ಗುರ್ಣೆ ಥರ ಇರಬಾರ್ದು. ನೀಟಾಗಿ ಚೆನ್ನಾಗಿ ತೆಳ್ಳಗೆ ಮಾಡ್ಕೊಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ಆ ಮೊಸರು ಪ್ಯಾಕೆಟಲ್ಲೂ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಸಹ ನೀರು ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಅನ್ನಿಸ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ತೆಗೆದಿಟ್ಟೆ, ಹಂಗೇ ನೋಡ್ಕೊಳ್ಳೋಣ, ಖಾರ ಏನಾನ ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಈಗ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಎಣ್ಣೆ ನಾನು ಆಮೇಲೆ ಹಾಕೋದು ತೋರಿಸ್ತೀನಿ. ನಾನು ಫಸ್ಟ್ ಮರ್ತುಬಿಟ್ಟೆ ನಿಮಗೆ ತೋರಿಸೋವಾಗ. ಹಾಕಿದ್ದೀನಿ ನಾನು, ನೀವು ಹಾಕ್ಕೊಳ್ಳಿ. 1 or 1 ಸ್ಪೂನ್ ಹಾಕಿದ್ರೆ ಸಾಕು. ಏನಕ್ಕೆ ಅಂತಂದರೆ ಪಾತ್ರೆಗೆ ಅಂಟಲ್ಲ ಅಂತ. ಉಪ್ಪನ್ನು ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂತ. ಇದನ್ನ ನೀಟಾಗಿ ತಿರುಗಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡೋಣ. ಈಗ ಸ್ಟವ್ ಮೇಲೆ ಇಟ್ಬಿಟ್ರೆ ಇದು ಕುದಿಯುತ್ತೆ. ಕುದ್ದಾದಮೇಲೆ ನಾವು ಆಗಲೇ ಏನು 1 ಕಪ್ಪಷ್ಟು ನೀರು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಆ ಕಪ್ ನಾನು ಅಲ್ಲಿಟ್ಟಿದ್ದೀನಲ್ವ, ಅದೇ ಕಪ್ಪಲ್ಲೇ ಏನು ಮಾಡ್ತೀನಿ, ಇವಾಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಜರಡಿಗೆ ಹಾಕಿರೋ ಅಕ್ಕಿ ಹಿಟ್ಟನ್ನು ಅದನ್ನು ಇದಕ್ಕೆ ಕೋಡ್ಬಳೆದಕ್ಕೆ ಹಾಕ್ತೀನಿ. ನಾವು ರೊಟ್ಟಿ ಮಾಡ್ತೀವಲ್ವ, ತೊಳ್ಸಿದ ರೊಟ್ಟಿ, ಅದೇ ಥರನೇ ಇರುತ್ತೆ. ಬಟ್ ಏನು ಅಂದರೆ ಇದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರಬೇಕು. ರೊಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಮೆತ್ತು ಬರುತ್ತೆ, ಇದಾದರೆ ಸ್ವಲ್ಪ ಗಟ್ಟಿನೇ ಬರಬೇಕು. ಆವಾಗ ನೀಟಾಗಿ ನಾವು ಅದನ್ನ ಏನಂತಾರೆ ಕೋಡ್ಬಳೆ ಥರ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಏನಾನ ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಎಲ್ಲರೂ ಮನೆಗಳಲ್ಲಿ ಹಿಂಗೆ ಮಾಡ್ತಾರೆ ಅನಿಸುತ್ತೆ. ಅದನ್ನು ತೋರಿಸೋದಕ್ಕೆ ನನಗೇನು ಮುಚ್ಚುಮರೆ ಅಂತ ಏನಿಲ್ಲ, ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸೇಮ್ ಇದೇ ಥರನೇ ಇರುತ್ತೆ. ಹಾಗೆ ನಾನು ಯಾವುದಾನ ಒಂದು ವಿಷಯದ ಬಗ್ಗೆ ಇನ್ಮೇಲಿಂದ ಶೇರ್ ಮಾಡ್ಕೊತಾ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ನನ್ನ ಅಪ್ಕಮಿಂಗ್ ವ್ಲಾಗ್ಸು ಸಹ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನನಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ಗಳು, ಅಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲನೂ ಅಷ್ಟೇ. ನಾನು ಫೋನ್ ಯೂಸ್ ಮಾಡ್ತಿದ್ದೆ, ಬಟ್ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿದ್ದು
ತುಂಬ ದಿನದಿಂದ ಇತ್ತು. ಬಟ್ ಇದಕ್ಕೆ ಏನೇನು ಎಫರ್ಟ್ಸು ಅನ್ನೋದು ನನಗೆ ನಿಜ ಗೊತ್ತಿರಲಿಲ್ಲ. ಅದರಲ್ಲಿ ಇವಾಗ ಇಬ್ಬರು ಮಕ್ಕಳು ಇರೋದ್ರಿಂದ ಅವ್ರ ಕೆಲಸಗಳೇ ಆಗೋಗ್ಬಿಡುತ್ತೆ, ಮನೆ ಕೆಲಸಗಳೇ ಆಗೋಗ್ಬಿಡುತ್ತೆ. ಫ್ರೀ ಟೈಮ್ ಅನ್ನೋದೇ ಸಿಗೋದು ಬೆಳಗ್ಗೆ ಇದ್ದರೆ. ನೈಟೇ ನನಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ನೈಟು ಅದರಲ್ಲಿ ನನ್ನ ಮಗಳು ಮಲಗೋದೇ ಲೇಟು. ಅವಳು ತುಂಬ ಲೇಟ್ ಮಲಗೋದು. ಒಂದೊಂದು ಸಲ 12:30 1 ಇದೇ ಟೈಮ್ ಸ್ಲ್ಯಾಬಲ್ಲೇ ಅವಳು ಮಲಗೋದು. ಅದಕ್ಕೆ ಮುಂಚೆನೂ ಮಲಗಲ್ಲ, ಅದಾದಮೇಲಂತೂ ಮಲಗ್ತಾಳೆ. ಇದಕ್ಕೆ ನನಗೆ ಸ್ವಲ್ಪ ಹೆಕ್ಟಿಕ್ ಆಗಿಬಿಡುತ್ತೆ. ಮನೆ ಕೆಲಸನೂ ಅಷ್ಟೇ ಇದ್ದೇ ಇರುತ್ತೆ. ಅಯ್ಯೋ ಎಲ್ಲ ಆಗೋಗಿದೆ ಅಂತ ಅನಿಸುತ್ತಷ್ಟೆ. ಬಟ್ ಮಕ್ಕಳಿರೋ ಮನೇಲಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಈ ಇಬ್ಬರು ಮಕ್ಕಳು ಇದ್ಮೇಲಂತೂ ಇನ್ನೂ ಜಾಸ್ತಿ ವರ್ಕ್ ಅಂತ ಅನಿಸ್ಬಿಡುತ್ತೆ. ನಾನೀಗ ಉಪ್ಪು ಸ್ವಲ್ಪ ನೋಡಿದೆ, ತುಂಬ ಕಮ್ಮಿನೇ ಅನ್ನಿಸ್ತಿತ್ತು. ಅದಕ್ಕೆ ನಾನು ಕಲ್ಲುಪ್ಪೆ ಯೂಶಲಿ ಹಾಕ್ಕೊಳ್ಳೋದು. ಹಾಗೆ ನಮ್ಮನೆ ಹೋಮ್ ಟೂರ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡ್ತೀನಿ, ಹೋಮ್ ಟೂರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾರಿಗೆಲ್ಲ ನಮ್ಮ ಮನೆ ಹೋಮ್ ಟೂರ್ ಬೇಕು, ಹೋಮ್ ಟೂರ್ ಅಂತ ಕಮೆಂಟ್ ಮಾಡಿ, ನಾನು 100% ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬರ್ಸ್ ಹೇಳಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ. ಹೋಮ್ ಟೂರ್ ಬೇಕು ಅಂತಂದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕುದಿ ಎತ್ತಾ ಇದೆ. ನಾನು ಜಾಸ್ತಿ ಏನಂತಾರೆ ಉರಿ ಇಕ್ಕಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು 5:30ಗೆ ಸ್ಟಾರ್ಟ್ ಮಾಡಿದೆ, ಮಕ್ಳಿಗೆ ಸ್ನ್ಯಾಕ್ ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಹಾಲು ಬೆರೆಸ್ಕೊತಾ ಇದ್ದೆ ಅಲ್ಲೇ. ಅವರಿಬ್ಬರಿಗೆ ಹಾಲು ಬೆರೆಸಿ ಕೊಡ್ತಿದ್ದೆ. ಹಾಗೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಸ್ವಲ್ಪ ಏನಾನ ಸ್ನ್ಯಾಕ್ಸ್ ಕೊಡ್ತಿದ್ದೆ. ಆ ಥರ ನನ್ನ ರೂಟೀನ್ ನಡೀತಾನೆ ಇರುತ್ತೆ. ಒಂದು ನಿಮಿಷನೂ ಏನು ಪುರ್ಸೊತ್ತಿರಲ್ಲ. ಕೂತ್ರೆ ಒಂದು ಸ್ವಲ್ಪ ಮಕ್ಕಳ ಜೊತೆಯಲ್ಲೇ ಅದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿರ್ತೀನಿ. ಇಲ್ಲಾಂದರೆ ನನ್ನ ಕೆಲವೊಂದು ಸೆಲೆಕ್ಟೆಡ್ ವ್ಲಾಗ್ಸ್ಗಳಿದ್ದಾವೆ, ಅವ್ರ ವ್ಲಾಗ್ಸ್ಗಳನ್ನ ನೋಡ್ತೀನಿ ಯೂಟ್ಯೂಬಲ್ಲಿ. ಈ ಥರನೇ ನನ್ನ ದಿನಚರಿ ನಡೀತಾ ಇರುತ್ತೆ. ಈಗ ನೋಡಿ ಕುದಿ ಚೆನ್ನಾಗಿ ಹತ್ತಾ ಇದೆ. ಆವಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅಕ್ಕಿ ಹಿಟ್ಟು ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ಲ, ಸೇಮ್ ಕಪ್ ಅಳತೆಯಲ್ಲಿ 1 ಕಪ್ ನೀರು ಏನು ಹಾಕ್ಕೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ಈಗ ನಾನು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇದು ತುಂಬ ಈಸಿ ರೆಸಿಪಿ, ಬಟ್ ಇಲ್ಲಿವರೆಗೂ ಈಸಿ. ನೆಕ್ಸ್ಟು ಸ್ವಲ್ಪ ಅದು ಕೋಡ್ಬಳೆ ಥರ ಮಾಡ್ಕೋಬೇಕಲ್ಲ, ಒಂದು ಹೆಲ್ಪ್ ಇದ್ದರೆ, ಜಾಸ್ತಿ ಜನ ಇದ್ದಾಗ ಒಂದು ಹೆಲ್ಪ್ ಇದ್ದರೆ ಬೇಗ ಮಾಡಿ ಕೊಟ್ಬಿಡ್ಬೋದು. ಒಂದು 5 to 10 ಮಿನಿಟ್ಸ್ ಮಾತ್ರ ಈ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬಿಟ್ಬಿಟ್ರೆ, ಈ ಮುದ್ದೆ ಎಲ್ಲ ಮಾಡ್ತೀವಲ್ವ, ಸೇಮ್ ಮುದ್ದೆ ಮಾಡ್ದಂಗೆನೆ ಒಂದು 5 to 10 ಮಿನಿಟ್ಸು. ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಿತ್ತು ನನಗೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ತಿರ್ತಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಮುದ್ದೆ ಯಾವ ಥರ ನಾವು ಮಧ್ಯಕ್ಕೆ ಹಾಕ್ಕೊತೀವೋ ಅದೇ ಥರ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಸಾಕು. 5 ಮಿನಿಟ್ಸೇ ಸಾಕು. ಏಕೆಂದರೆ ನಾವು ಮತ್ತೆ ಅದನ್ನು ಬೇಯಿಸ್ತೀವಲ್ವ, ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಇಷ್ಟು ಮಾತ್ರ ಮಾಡಿದ್ರೆ ಸಾಕಾಗಿರುತ್ತೆ. ನಾಳೆ ಬರೀಮಾ ಫಿನಿಶ್ ಮಾಡಿಬಿಟ್ಟು. ಹಾಗೆ ನನ್ನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಾ ಇರೋಂಥ ಕೆಲವೊಂದು ಫ್ರೆಂಡ್ಸ್ಗಳಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು ಇದ್ರ ಮುಖಾಂತರ ಹೇಳ್ತೀನಿ. ನಾನು ನೇಮ್ ಸ್ಪೆಸಿಫೈ ಮಾಡೋಕ್ಕಾಗಲ್ಲ, ತುಂಬ ಜನನೇ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಮೋಸ್ಟ್ ಆಫ್ ಮೈ MCOM ಫ್ರೆಂಡ್ಸ್ ಇರ್ಬೋದು, BCOM ಫ್ರೆಂಡ್ಸ್ ಇರ್ಬೋದು, ಹಾಗೆ ನನ್ನ ಫ್ಯಾಮಿಲಿ ಇರ್ಬೋದು, ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಅಮ್ಮ ಎಣ್ಣೆ ಪ್ಯಾಕೆಟ್ ಕಳಿಸಿಲ್ವಾ? ಅಮ್ಮ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಾಗುತ್ತೆ. ಅದಾದಮೇಲೆ ನೀಟಾಗಿ ಅಕಸ್ಮಾತ್ ನಿಮ್ಮ ನೀರೇನ ಹೆಚ್ಚಾಯಿತು ಅಂತಂದರೆ ನೀವು ಅದನ್ನು ಏನು ಮಾಡ್ಬೋದು, ಒಂದು ಸ್ವಲ್ಪ ನೀರನ್ನ ತೆಗೆದುಬಿಟ್ಟು ಆಮೇಲೆ ಈ ಥರ ನೀಟಾಗಿ ಎಲ್ಲ ಕಡೆ ಇಟ್ಕೋಲಿದ್ರೆ ಇಟ್ಕೋಲಲ್ಲೂ ಮಾಡ್ಬೋದು. ನನಗೆ ಇಟ್ಕೋಲಲ್ಲಿ ಸಾಮಾನ್ಯ ನಾನು ಮಾಡೋದೇ ಇಲ್ಲ, ನಾನು ಮಾಡೋದೇ ಕೈ ಇದರಲ್ಲೇ. ನಮ್ಮ ಅಮ್ಮಗೂ ಹಂಗೆ ಬರೋದು, ನನಗೂ ಹಂಗೆ. ಆಮೇಲೆ ನೋಡಿ, ಸ್ವಲ್ಪ ವಿಡಿಯೋ ನಂದು ಡಿಲೀಟ್ ಆಗಿಬಿಡ್ತು, ಎಡಿಟ್ ಮಾಡೋಕ್ಕೆ ಹೋಗ್ಬಿಟ್ಟು. ನೀಟಾಗಿ ಬರುತ್ತೆ, ಒಂದು ಚೂರು ಗುರ್ಣೆ ಕಟ್ಟಲ್ಲ, ಎಲ್ಲೂ ಅಷ್ಟೇ ಅಂಟ್ಕೊಂಡು ಸಹ ಅಂಟ್ಕೊಳ್ಳಲ್ಲ ಪಾತ್ರೆಗೆ. ಯಾಕೆಂದರೆ ನಾವು ಎಣ್ಣೆ ಹಾಕಿರ್ತೀವಿ. ಈ ಥರ ಹಿಂಗೆ ಅಂದಿದ ತಕ್ಷಣ ಅದು ಉಂಡೆ ಆಗಬೇಕು.
ಈ ಥರ ಒಂದು ಯಾವುದನ್ನ ಗೋಧಿ ಹಿಟ್ಟದು ಕವರ್ ಇರುತ್ತಲ್ಲ, ಈ ಥರ ಕವರ್ಗೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಏನು ನಾವು ಅಕ್ಕಿ ಹಿಟ್ಟು ಮಾಡಿರ್ತೀರೋ ಅದನ್ನು ಹಾಕ್ಬಿಟ್ಟು ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡಾಗ ಎಲ್ಲನ ಗುರ್ಣೆಗೆ ಏನೇನ ಕಟ್ಟಿದರೆ ಅದು ನೀಟಾಗಿ ಆಚೆ ಬಂದುಬಿಡುತ್ತೆ. ಈಗ ನಾನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿದೆ, ಬಟ್ ಐ ನೋ ಎಲ್ಲರಿಗೂ ಗೊತ್ತಿರುತ್ತೆ ಮುದ್ದೆ ಮಾಡೋರಿಗೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಮೆಥಡಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಈ ಮಣೆ ಇರುತ್ತಲ್ವ ಅದ್ರ ಮೇಲೇ ಮಾಡ್ತಾರೆ. ಬಟ್ ನನಗೆ ರೂಢಿಯಾಗಿರೋದು ಇದೇ ಥರ. ನಾನು ಹಿಂಗೆ ನೋಡಿ, ಪಾತ್ರೆಯಲ್ಲಿ ಒಂದು ಚೂರು ಅಂಟ್ಕೊಂಡಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಆ ಥರ ನೀಟಾಗಿ ಎಲ್ಲ ಬಂದುಬಿಡುತ್ತೆ. ಈಗ ಅದನ್ನು ನೀಟಾಗಿ ಈ ಏನು ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಾಡಕ್ಟ್ ಏನೋ ಅಂತಾರೆ, ಕೆಲವೊಂದು ರೆಸಿಪೀಸ್ಗೆ ನಮಗೆ ಬೇಕಾಗುತ್ತೆ ನೋಡಿ. ಇವಾಗ ಎಲ್ಲನೂ ನೀಟಾಗಿ ತೆಗೆದುಕೊಂಡು ಇದನ್ನು ನಾದ್ಕೋತಾ ಬರ್ತೀನಿ. ನಾದ್ಕೊಂಡು ಬಂದಾಗ ಗುರುಣೆಗಳು ಕಟ್ಟಿದರೆ ಅದು ಬಿಟ್ಕೊಂಡು ಬಿಡುತ್ತೆ. ನನ್ನ ಮಗ, ನನ್ನ ಮಗಳು, ಹಾಗೇ ಅವನ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದರು. ಎಲ್ಲರಿಗೂ ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು. ಇವಾಗ ನೋಡಿ ಈ ಥರ ನಾದ್ಕೊಬೇಕು. ಗುರುಣೆಗಳೇನ ಇದ್ದರೆ ನೀಟಾಗಿ ಬಿಟ್ಕೊಂಡು ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಕೈ ತ್ಯಾಮ ಮಾಡ್ಕೊಂಡು ಅದನ್ನು ನಾದ್ಕೋತಾ ಬಂದರೆ ನೀಟಾಗಿ ಆಗುತ್ತೆ. ಬಿಸಿ ಇರುತ್ತಲ್ವ, ಸ್ವಲ್ಪನೇ ಹಾಕ್ಕೊಂಡು ಮಾಡ್ಬೋದು. ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ನಾದ್ಕೋತಾ ಇದ್ದೆ ಕೈಯಲ್ಲೇ. ಬಿಸಿ ನೀರಿತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಅದ್ಕೊಂಡು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನಾನು ಆಲ್ರೆಡಿ ಹಿಟ್ಟನ್ನು ಸ್ವಲ್ಪ ಮಂದವಾಗೇ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಮೆತ್ತಗೆಲ್ಲ ಮಾಡ್ಕೊಂಡಿಲ್ಲ. ಅದಕ್ಕೆ ನೀಟಾಗಿ ಬರ್ತಾಯಿದೆ ಅದು. ಹಪ್ಳ ಮಾಡೋರಿಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರ ನಾದೋದು ಅಂತ. ಈ ಥರ ನೀಟಾಗಿ ನಾದ್ಬಿಟ್ರೆ ಅದು ಗುರುಣೆ ಇದ್ದರೆ ಎಲ್ಲ ಬಿಟ್ಬಿಡುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಆ ಥರ ಪೋರ್ಷನ್ಸ್ ತೊಗೊಂಡು ಒಂದು 4-5 ಉಂಡೆ ಮಾಡಿ ಇಟ್ಕೊಂಡು ಸ್ವಲ್ಪನೇ ತೊಗೊಂಡು ಉಂಡೆಗಳನ್ನ ನೀಟಾಗಿ ಕೋಡ್ಬಳೆ ಮಾಡ್ಕೊತ ಆ ಕೋಡ್ಬಳೆನ ಡೀಪ್ ಫ್ರೈ ಮಾಡಿಬಿಟ್ರೆ ಆಗತ್ತೆ. ನಂದದು ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿದೆ ಅದು ಫೈಲು. ಅದಕ್ಕೆ ನೋಡಿ ಈ ಥರ ಸ್ವಲ್ಪನೇ ತೊಗೊಂಡು ನಾದ್ಕೊಂಡು ಅದನ್ನು ನೀಟಾಗಿ ಉಂಡೆ ಮಾಡಿಕೊಂಡು ಕೋಡ್ಬಳೆ ಥರ ಮಾಡಿಕೊಂಡ್ರೆ ಆಗತ್ತೆ. ನೋಡಿ ಈ ಥರ ನಾದ್ಕೊಳ್ಳೋದು. ಹಪ್ಳನೂ ಅಷ್ಟೇ ಇದೇ ಥರನೇ ಮಾಡೋದು, ಸೇಮ್ ಈ ಥರ ನೀಟಾಗಿ ನಾದ್ಕೊಂಡು ಅದನ್ನು ಈ ಥರ ಉಂಡೆಗಳು ಮಾಡಿಟ್ಕೊಂಡು ಕೋಡ್ಬಳೆ ಮಾಡಿಕೊಂಡ್ರೆ ಆಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.